ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲಗ್ನ ಪತ್ರಿಕೆ ಹೊಡ್ಸೋದು ಕೇಳಿದ್ದಲ್ಲ, ಈ ಸುಖಾಗಮನ ಬಯಸುವವ್ರ ಹೆಸರೆಲ್ಲ ಬರ್ಸಿದ್ದೀನಿ, ನೀನು ಒಂದ್ಕಿತ ನೋಡಿ ಹೇಳ್ಬಿಡು ಅಂತ ಗೋವಿಂದೇಗೌಡರು ಹೇಳ್ತಾರೆ. ನೀನು ಬರೆದ್ಮೇಲೆ ನಾನೆಲ್ಲ ನೋಡೋದು, ಸರಿಯಾಗಿರ್ತೈತಿ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಮ್ಯಾಕಿಂದ ಅಣ್ಣ, ಈ ಸಂಬಂಧಿಕರ ಹೆಸರಲ್ಲಿ ಒಬ್ಬರ ಹೆಸ್ರು ಹಾಕಿದ್ರೆ ಇನ್ನೊಬ್ರಿಗೆ ನಿಷ್ಠೂರ ಆಗ್ತದೆ ಅಂತ ಅವ್ರು ಯಾರ ಹೆಸರು ಹಾಕ್ಸೋಕ್ಕೋಗಿಲ್ಲ, ಬರೀ ನಮ್ಮ ಹೊಟ್ಟೆಯವ್ರ ಹೆಸ್ರು ಮಾತ್ರ ಬರ್ಸಿದ್ದೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮುಖ್ಯವಾಗಿ ನನ್ನ ಅಳಿನ ಹೆಸರು ಮಗಳ ಹೆಸರು ಇದೆಯಲ್ಲ ಅಷ್ಟೇ ಸಾಕು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ರೀ ಕೊಡಿ ಇಲ್ಲಿ, ನಾನು ಒಂದ್ಸರಿ ನೋಡ್ತೀನಿ ಅಂತ ಹೇಳಿ ಈಶ್ವರಿ ತಗೊತಾಳೆ. ತಮ್ಮ ಸುಖಾಗಮನ ಬಯಸುವವರು ಈಶ್ವರಿ ಮತ್ತು ಗೋವಿಂದ ಅಂತ ಓದ್ತಿರ್ತಾಳೆ ಈಶ್ವರಿ. ಅಯ್ಯೋ ಇದೇನಣ್ಣ, ಅಣ್ಣನ ಹೆಸರು ಅವನ ಹೆಸರು ಇಲ್ಲೇ ಇಲ್ಲ ಅಂತ ಸಾವಿತ್ರಿ ಕೇಳ್ತಾಳೆ. ಅಯ್ಯೋ ದಡ್ಡಿ, ಅಲ್ಲ ಲಗ್ನ ಪತ್ರ ಮಾಡಿಸೋದೆ ಅಪ್ಪ ಅವ್ವ ಅಣ್ಣ ಅತ್ತಿಗೆ ಹೆಸರಲ್ಲೇ ಅಲ್ವಾ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಷ್ಟು ಗೊತ್ತಾಗಿಲ್ವೇನವ್ವ, ಅದಕ್ಕೆ ನಿನ್ನ ದಡ್ ಚಿಕ್ಕಮಣಿ ಅನ್ನೋದು ಅಂತ ಗೊಣಗ್ತಿರ್ತಾಳೆ ವಿನಂತಿಯೇ. ಶ್ರೀಮತಿ ಭವಾನಿ, ಶ್ರೀ ಸಂದಿಲ್, ಶ್ರೀಮತಿ ಸಾವಿತ್ರಿ, ಶ್ರೀಮತಿ ವಿದ್ಯಾ ಮತ್ತು ಭದ್ರೇಗೌಡ ಅಂತ ಈಶ್ವರಿ ಓದ್ತಿರ್ತಾಳೆ. ವಿದ್ಯಾ ಅಂತ ಹಾಕಿರೋದಕ್ಕೆ ಸನ್ನೆ ಮಾಡಿ ಹೇಳ್ತಿರ್ತಾಳೆ ಕಣ್ಣಲ್ಲೇ ಈಶ್ವರಿ ಸಾವಿತ್ರಿಗೆ. ಸಾವಿತ್ರಿ ಕೇಳ್ತಾಳೆ, ಏನಣ್ಣ ಇದು, ಅವಳ ಸಂಬಂಧ ಬೇಡವೇ ಬೇಡ ಅಂತ ತಾನೇ ಡೈವರ್ಸ್ ಕೇಸ್ ಹಾಕಿರೋದು, ಅಂಥದ್ರಲ್ಲಿ ಅವಳ ಹೆಸ್ರು ಏನಕ್ಕೆ ಬೇಕೋ ಅಂತ ಕೇಳ್ತಾಳೆ. ಯಾಕಂದರೆ ಅವಳು ಈ ಕ್ಷಣಕ್ಕೂ ಅವನ ಹೆಂಡ್ರು, ಈ ಅಟ್ಟಿ ಸೊಸೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಆ ಸಂಬಂಧ ಬೇಡ ಅಂತಲೇ ಅತ್ತೆ ಕೋರ್ಟಲ್ಲಿ ಕೇಸ್ ಹಾಕಿರೋದು ಅಂತಾಳೆ ಈಶ್ವರಿ. ಆದರೆ ಇನ್ನೂ ದೂರ ಆಗಿಲ್ವಲ್ಲ ನೋಡಿ, ಕೋರ್ಟ್ ತೀರ್ಪು ಬಂದ್ಮ್ಯಾಕೆ ಅದೇನಾಯ್ತೈತೆ ಅಂತ ನೋಡೋಣ. ಆದರೆ ಈಗ ಅವಳ ಹೆಸರು ಇರಲಿ ಬಿಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೌದು, ಡೈವರ್ಸ್ ಕೇಸ್ ನಡೀತಾ ಇರೋದು ನಮ್ಮ ಬಂಧು ಬಳಗದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಂಗಿರ್ಬೇಕಾದ್ರೆ ವಿದ್ಯೆನ ಹೆಸರು ಬೇಡ ಅಂತಂದರೆ ಕೇಳ್ತಾರೆ ತಾನೇ ಎಲ್ರೂ. ಅವ್ರಿಗೆಲ್ಲ ಏನು ಉತ್ತರ ಕೊಡೋಕ್ಕಾಗ್ತದೆ ಹೇಳಿ ಅಂತ ಮೋಹನ ಹೇಳ್ತಾಳೆ. ಹಂಗಂತವ ಕೇಸ್ ಹಾಕಿರೋಳು ಹೆಸ್ರನ್ನ ಮತ್ತೆ ಪತ್ರಿಕೆಯಲ್ಲಿ ಹಾಕ್ಸಿದ್ರೆ ಅವಳ ಮುಂದೆ ನಾವು ಸೋತಂಗಾಗಕ್ಕಿಲ್ವೇ? ಆಮೇಲೆ ಅವಳ ದುರಂಕಾರ ಹೆಚ್ಚಾಗಕ್ಕೆ ನಾವೇ ಅವಕಾಶ ಕೊಟ್ಟಂಗೆ ಆಗ್ತದೆ ಅಷ್ಟೇಯ ಅಂತ ಈಶ್ವರಿ ಹೇಳ್ತಾಳೆ. ದೊಡ್ಡ ಮಾವ, ನೀವೇನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ನಾನೊಂದು ಮಾತೇಳೇನೆ ಅಂತಾಳೆ ಚಂಪಾ. ಏಯ್, ನಮ್ಮಟ್ಟಿ ವಿಷಯ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ನಿಂದೇನೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತಾಳೆ ಈಶ್ವರಿ. ಏಯ್, ಅವಳನ್ನ ಯಾಕೆ ಬಾಯಿ ಮುಚ್ಚಿಸ್ತಾ ಇದೀಯಾ? ನಿನ್ನಂಗೆ ಅವಳು ಈ ಅಟ್ಟಿ ಸೊಸೆನೇ ತಾನೇ, ಅವಳಿಗೆ ಮಾತಾಡೋಕ್ಕೆ ಎಲ್ಲ ಅಧಿಕಾರನೂ ಐತೆ. ಏ ಚಂಪಿ, ನೀನು ಮಾತಾಡೆ ಅಂತಾಳೆ ಅಜ್ಜಮ್ಮ. ಅದೇನು ಹೇಳವ್ವ ಚಂಪಾ ಅಂತಾನೆ ಶಿವರಾಮೇಗೌಡ. ಅಮ್ಮಮ್ಮ ಮತ್ತೆ ದೊಡ್ಡತ್ತೆ ಹೇಳ್ತಿರೋದು ಸರಿಯಾಗಿ ಅದೇ ದೊಡ್ಡ ಮಾವ. ವಿದ್ಯಾಕ್ಕನ ಜೊತೆಗೆ ಇನ್ನೂ ಸಂಬಂಧ ಕಳೆದೋಗಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ತೀರ್ಮಾನ ಮಾಡಬೇಕಾಗಿರೋದು ಭದ್ರಭಾವ. ಅವ್ರನ್ನೂ ಒಂದು ಮಾತು ಕೇಳೋದು ಒಳ್ಳೇದನ್ನಿಸ್ತೈತೆ. ತಿಳಿದಿದ್ದನ್ನ ಹೇಳ್ದೆ, ದಯವಿಟ್ಟು ನಾನು ಹೇಳೋದೇನಾದರೂ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಚಂಪಾ ಹೇಳ್ತಾಳೆ. ನೀನು ಹೇಳಿದ್ದು ಸರಿ ಕಣವ. ಗೋವಿಂದ, ಭದ್ರನ್ಗೆ ಫೋನ್ ಮಾಡಿ ಬರೋಕೆ ಹೇಳು, ಅವನೇನೆ ಅಂತ ಹೇಳ್ತಾನೆ ಕೇಳುಮ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಗೋವಿಂದೇಗೌಡರು ಫೋನ್ ಮಾಡಿ ಕರೀತಾರೆ ಭದ್ರನ್ನ. ಇತ್ತ ಕಡ್ಮಣಿ, ದೇವ್ರ ದಯದಿಂದ ಈ ಮದುವೆ ಆಗದೆ ಇದ್ರೆ ಸಾಕು ಅಂತ ದೇವ್ರನ್ನ ಬೇಡ್ಕೊಂತೀವ್ನಿ. ಆದರೆ ಇವರೆಲ್ಲ ಪತ್ರಿಕೆಗೆ ಹೆಸರಾಕ್ಸೋಕ್ಕೆ ಜಗಳ ಆಡ್ಕೊಂಡು ಕುಂತವ್ರೆ ಅಂತ ಮನಸ್ಸಲ್ಲಿ ಕಣ್ಮಣಿ ಅನ್ಕೊಂತಿರ್ತಾಳೆ. ಅಪ್ಪಯ್ಯ ಏನು ಕರೆದಂತೆ ಅಂತ ಬರ್ತಾನೆ ಭದ್ರ. ಮಗ ಭದ್ರ, ಈಗ ಕಣ್ಮಣಿ ಲಗ್ನ ಪತ್ರಿಕೆಯಲ್ಲಿ ಸ್ವಲ್ಪ ಜನ ವಿದ್ಯೆನ ಹೆಸರು ಹಾಕ್ಸ್ಬೇಕು ಅಂತವ್ರೆ, ಸ್ವಲ್ಪ ಜನ ಬೇಡ ಅಂತವ್ರೆ. ಯಾರೇ ಏನೇ ಹೇಳಿದ್ರು ತೀರ್ಮಾನ ಮಾಡಬೇಕಾಗಿರೋದು ನೀನಲ್ವೇ, ಅದಕ್ಕೆ ಬರಕ್ಕೆ ಹೇಳ್ದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಕೇಳ್ತವ್ರಲ್ಲ ಮಾತಾಡಪ್ಪ, ಒತ್ತಾರೆ ಮಾತ್ರ ನಂತವ ಕೋಪ ತೋರ್ಬಿಟ್ಟೆ, ಈಗ ಮಾತಾಡಬೇಕಾಗಿರೋ ಜಾಗದಲ್ಲಿ ಮಾತಾಡೋ ಅಂತಾಳೆ ಸಾವಿತ್ರಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಅಣ್ಣ ಹೇಳ್ದಂಗೆ ಈ ವಿಚಾರದಲ್ಲಿ ತೀರ್ಮಾನ ಮಾಡಬೇಕಾಗಿರೋದು ನೀನು, ಇದ್ರಾಗೆ ಯಾರ ಬಲವಂತನೂ ಇಲ್ಲ ಅಂತ ಗೋವಿಂದೇಗೌಡ ಹೇಳ್ತಾರೆ. ಏ ಭದ್ರ, ಇಲ್ಲಿ ಯಾರ ಮಾತನ್ನೂ ತಲೆಗೆ ಹಾಕಬೇಕಾಗಿಲ್ಲ, ನಿನಗೇನು ಅನ್ನಿಸ್ತೈತೆ ಅಷ್ಟು ಹೇಳು ಅಂತ ಅಜ್ಜಮ್ಮ ಹೇಳ್ತಾಳೆ. ಅವಳ ಸಂಬಂಧ ಬೇಡ ಅಂತ ನಾನು ತೀರ್ಮಾನ ಮಾಡಿದ್ದಾದ್ಮೇಲೆ ಹಂಗಾಗಿ ಅವಳ ಹೆಸ್ರೇನು ಬೇಕಾಗಿಲ್ಲ ಅಂತ ಭದ್ರ ಹೇಳ್ತಾನೆ. ಇನ್ನು ಈ ವಿಚಾರದ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಗೋವಿಂದ, ಭದ್ರ ಹೇಗೆ ಹೇಳ್ತಾನೋ ಹಾಗೆ ಮಾಡು ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತಾರೆ ಗೋವಿಂದೇಗೌಡರು. ಅಲ್ಲಿಂದ ಎದ್ದು ಹೊರಟೋಗ್ತಾನೆ ಶಿವರಾಮೇಗೌಡ. ಶಿವರಾಮ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಶಿವರಾಮ, ನೀನು ಮಾಡ್ತಾ ಇರೋ ಸರಿಯಿಲ್ಲ, ನಾನು ಇದನ್ನು ಒಪ್ಪಕ್ಕಿಲ್ಲ ಅಂತ ಅಂದ್ಕೊಂಡು ಎದ್ದೋಗ್ತಾಳೆ ಅಜ್ಜಮ್ಮ. ಇತ್ತ ಅತ್ತಿಗೆ, ಅವಳ ಹೆಸ್ರನ್ನ ಹೊಡ್ದಾಕ್ಬಿಡೋದಕ್ಕೆ ಅಂತಾಳೆ ಸಾವಿತ್ರಿ. ಹೊಡ್ದಾಕೋದು ಬಿಟ್ಟು ಅವನೇನಾದರೂ ಪ್ರಿಂಟ್ ಮಾಡಿಬಿಟ್ರೆ ನಮಗೆ ಕಷ್ಟ ಆಗ್ತದೆ, ಅದಕ್ಕೆ ನಾನೇ ಹೊಡ್ದಾಕ್ತೀನಿ ಅಂತ ಹೇಳಿ ಪೇಪರಲ್ಲಿರೋ ಹೆಸ್ರನ್ನ ಹೊಡ್ದಾಕ್ತಿರ್ತಾಳೆ ಈಶ್ವರಿ. ಇತ್ತ ರಾಕೇಶ ಕಣ್ಮಣಿ ನೋಡ್ಕೊಂಡು ನಿಂತಿರ್ತಾನೆ. ಏಯ್, ನೀನು ಯಾಕೋ ಇಲ್ಲಿ ನಿಂತಿದೀಯಾ ಅಂತ ಕೇಳ್ತಾಳೆ ಸಾವಿತ್ರಿ. ಅಮ್ಮರಕ್ಕಿ ಅಂತ ಹೇಳ್ತಾನೆ ರಾಕೇಶ. ಅಲ್ಲಿಟ್ಟೋಗು ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ ಸಾವಿತ್ರಿನೂ ವಿನಂತಿ. ರಾಕೇಶ ಕಣ್ಮಣಿ ಮುಖ ನೋಡ್ತಾ ಹೊರಟೋಗ್ತಾನೆ. ಅಣ್ಣ ನೋಡಿ, ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟೆ ನಾನು ಅಂತಾಳೆ ವಿದ್ಯಾ.
ಒಳಗಡೆ ಮಲ್ಲಿ ಬಂದಿಲ್ಲ, ಹೋಗಿ ತರಕಾರಿ ಕಟ್ ಮಾಡಿ ಅಂತ ಹೋಟ್ಲ್ ಓನರ್ ಹೇಳ್ತಾರೆ. ಸರಿ ಅಣ್ಣ ಅಂತ ಒಳಗಡೆ ಹೋಗ್ತಾಳೆ ವಿದ್ಯಾ. ಇತ್ತ ಭದ್ರ ಅವನ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು, ಲೇ ಸ್ವಾಮಿ ಎಲ್ಲ ಇದೆಯಲ್ಲ ಅಂತ ಕೇಳ್ತಾನೆ. ಚಿಕ್ಕಮಂಗ್ಳೂರು ರೋಡ್ ಸೈಡಲ್ಲೇ ಇದ್ದೀನಿ ಅಂತ ಹೇಳ್ತಾನೆ ಸ್ವಾಮಿ. ಓ ಅಲ್ಲೇ ಇರೋ, ನಿಂತ ಓಸಿ ಮಾತಾಡಬೇಕಾಗಿತ್ತು, ಬರ್ತೀನಿ ಅಂತ ಭದ್ರ ಹೇಳ್ತಾನೆ. ಸರಿ ಇಲ್ಲೇ ಮಾತಾಡೋಣ ಬಂದ್ಬಿಡು ಅಂತ ಹೇಳ್ತಾನೆ ಸ್ವಾಮಿ. ಸರಿ ಅಂತ ಹೊರಡ್ತಾನೆ ಭದ್ರ. ಅಲ್ಲ ಕಣವ್ವ, ಇಷ್ಟು ದಿನದಿಂದ ಮೈಯೆಲ್ಲ ಕಣ್ಣು ಮಾಡಿಕೊಂಡು ಶಾನೆ ಎಚ್ಚರಿಕೆಯಿಂದ ಹೆಜ್ಜೆ ಆಗ್ತಾ ಇದ್ದೆ. ಆದರೆ ಇವತ್ತು ಪತ್ರಿಕೆಯಲ್ಲಿ ಆ ಮೋರಡಿ ಹೆಸರು ಇರಬಾರ್ದು ಅಂತವ, ಆ ಚಂಪನ್ ಮುಂದ್ಗುಟೆ ಅವಳ ಹೆಸರು ಹೊಡೆದಾಕ್ಬಿಟ್ಟಲ್ಲವ ಅಂತ ಚಿತ್ರ ಹೇಳ್ತಾಳೆ. ಹೌದು ಚಿತ್ರ, ಆ ಟೈಮ್ನಾಗೆ ಸಾವಿತ್ರಿ ಬಾಯಿ ಮುಚ್ಚಿಸ್ಬೇಕು ಅಂತ ಯೋಚನೆ ಮಾಡಿದ್ನೆ ಹೊರತು ಈ ಚಂಪಾ ಅವಳೆ ಅನ್ನೋದನ್ನೇ ಮರ್ತ್ಬಿಟ್ಟೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಈ ಚಂಪಾ ಹೋಗಿ ಆ 3 ಅಡಿ ತವ ಪಿಟಿಂಗ್ ಮಡಗಿದ್ರೆ ನಮ್ಮ ಸುಭಾಷನ್ ಕತೆ ಏನಾಗ್ತದವ್ವ ಅಂತ ಚಿತ್ರ ಹೇಳ್ತಿರ್ತಾಳೆ. ಇಲ್ಲ ಚಿತ್ರ, ಹಂಗಾಗಕ್ಕೆ ನಾನು ಅವಕಾಶ ಮಾಡ್ಕೊಡೋಕ್ಕಿಲ್ಲ ಅಂತ ಈಶ್ವರಿ ಹೇಳಿ ಎಲೆ ಚಂಪಾ ಅಂತ ಕೂಗ್ತಿರ್ತಾಳೆ. ಏನತ್ತೆ ಅಂತ ಚಂಪಾ ಬರ್ತಾಳೆ. ನಾವೆಲ್ಲರೂ ಮಾತಾಡುವಾಗ ನೀನು ನಿಂತ್ಕೊಂಡು ಎದುರು ಮಾತಾಡೋಷ್ಟು ದೊಡ್ಡವಳಾಗಿದ್ಯಾ ಅಂತ ಈಶ್ವರಿ ಕೇಳ್ತಾಳೆ. ಅಯ್ಯಯ್ಯೋ ಇಲ್ಲ ಅತ್ತೆ, ನನ್ನ ಮನ್ಸಿಗೆ ಅನ್ಸಿದ್ದನ್ನ ಹೇಳು ಅಂತ ಹೇಳ್ತಿರ್ತಾಳೆ ಚಂಪಾ. ಅಷ್ಟೊತ್ತಿಗೆ ಶೋ ಅಂತಾಳೆ ಈಶ್ವರಿ. ಇಲ್ಲಿ ತೋರಿಸಿ ಅಲ್ವೇ ಇಲ್ಲಿ ನಡೆದಿರೋದನ್ನ ಔಟ್ ಹೌಸ್ಗೆ ವರದಿ ಒಪ್ಪಿಸ್ತಾ ಇದೆಯಾ ಹೆಂಗೆ ಅಂತ ಈಶ್ವರಿ ಕೇಳ್ತಾಳೆ. ಇಲ್ಲ ಅತ್ತೆ, ಸಂಬಂಧಗಳನ್ನ ಒಂದು ಮಾಡೋ ವಿಚಾರ ಆದರೆ ಹೇಳ್ಬೋದು, ಅದಕ್ಕೆ ಇಂಥ ವಿಚಾರಗಳನ್ನೆಲ್ಲ ನಾನು ಹೇಳಕ್ಕೆ ಹೋಗೋಕ್ಕಿಲ್ಲ ಅಂತ ಚಂಪಾ ಹೇಳ್ತಾಳೆ. ಪರವಾಗಿಲ್ವೇ, ಸಹವಾಸ ದೋಷದಿಂದ ತುಂಬಾ ಮಾತಾಡೋದು ಕಲ್ತ್ಬಿಟ್ಟಿದೀಯಾ? ನಿನಗೆ ಇವತ್ತು ಹೇಳ್ತಾ ಇದ್ದೀನಿ ಕೇಳ್ಕೊ. ಇಲ್ಲಿ ನಡೆದಿರೋ ವಿಚಾರದಲ್ಲಿ ಒಂದೇನಾದರೂ ಆಚೆ ಹೋಯ್ತು ಅಂತ ಅನ್ಕೋ, ಹೊಟ್ಟೆಯಲ್ಲಿ ನಿನಗೊಂದು ಸೊಸೆ ಅನ್ನೋ ಸ್ಥಾನ ಅದೇ, ಅದರಿಂದ ಕೆಳಗೆ ಇಳಿಸ್ಬೇಕಾಗ್ತದೆ. ಒಂದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಬಿಡು, ಆ 3 ಅಡಿಗೆ ಔಟ್ ಹೌಸಲ್ಲಾದರೂ ಜಾಗ ಐತೆ, ನಿನಗೆ ಅಲ್ಲೂ ಇಲ್ದಂಗೆ ಮಾಡಿಬಿಡ್ತೀನಿ, ತಲೆಯಲ್ಲಿ ಮಡಿಕೋ ಅಂತ ಹೇಳಿ ಹೋಗು ಅಂತ ಗದರ್ತಾಳೆ ಈಶ್ವರಿ. ಚಂಪಾ ಅಲ್ಲಿಂದ ಹೊರಟೋಗ್ತಾಳೆ. ಸದ್ಯಕ್ಕೆ ಇವಳಿಗೆ ಎಚ್ಚರಿಕೆ ಕೊಟ್ಟು ಶಾನೆ ಒಳ್ಳೆ ಕೆಲಸ ಮಾಡ್ದೆ ಕಣವ್ವ, ಇಲ್ಲದೆ ಹೋಗಿದ್ದಿದ್ರೆ ಇವಳನ್ನ ನಂಬಕ್ಕೆ ಆಗ್ತಾ ಇರಲಿಲ್ಲ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ಯಾರನ್ನ ಯಾವಾಗ ಹೆಂಗೆ ಬಗ್ಗಿಸ್ಬೇಕು ಅಂತ ನನಗೆ ಸಂದಾಗ ಗೊತ್ತದೆ, ಬಗ್ಗಿಸ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ಭದ್ರನ ಫ್ರೆಂಡು ವಿದ್ಯಾ ಹೋಟ್ಲ್ ಕೆಲಸ ಮಾಡ್ತಾ ಇರೋ ಹೋಟ್ಲಿಗೇನೆ ಬರ್ತಾರೆ. ಭದ್ರ, ಯಾರಪ್ಪ ಎಲ್ಲಿ ಅಂತ ಕೂಗ್ತಾನೆ ವರ್ಕರ್ನ. ಅಲ್ಲಿಗೆ ಏನು ಸರ್ ಬೇಕೋ ಅಂತ ವರ್ಕರ್ ಬರ್ತಾನೆ. ಗೆಳೆಯ ಏನ್ಲ ಬೇಕೋ ಅಂತ ಕೇಳ್ತಾನೆ. ಸ್ವಾಮಿ ಕಾಫಿ ಸಾಕು ಅಂತ ಹೇಳ್ತಾನೆ. ಸರಿ 2 ಕಾಫಿ 1 ಪ್ಲೇಟ್ ಬಜ್ಜಿ ತಂದುಬಿಡು ಅಂತ ಹೇಳಿ ಕಳಿಸ್ತಾನೆ ಭದ್ರ. ವರ್ಕರ್ ಹೋಗಿ ಹೋಗಿ ಟೇಬಲ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸರಿ ಅಣ್ಣ ಅಂತಾಳೆ ವಿದ್ಯಾ. ಇತ್ತ ಕ್ಲೀನ್ ಮಾಡೋದಕ್ಕಂತ ಬೇಷನ್ ತಗೊಬರ್ತಾಳೆ ವಿದ್ಯಾ. ಭದ್ರನ್ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಇತ್ತ ಭದ್ರನನ್ನು ನೋಡಿ ಶಾಕ್ ಆಗಿರ್ತಾನೆ. ಭದ್ರನ್ ಫ್ರೆಂಡು, ಇದ್ಯಾಕಮ್ಮ ಹಿಂಗೆ ನಿಂತ್ಕೊಬಿಟ್ಟಿದ್ಯಾ, ಕ್ಲೀನ್ ಮಾಡ್ಕೊ ಅಂತ ಹೇಳ್ತಾನೆ. ವಿದ್ಯಾ ತಟ್ಟೆ ಎಲ್ಲ ಎತ್ತಿ ಆ ಟೇಬಲ್ನ ಕ್ಲೀನ್ ಮಾಡ್ತಾ ಇರ್ತಾಳೆ. ಕ್ಲೀನ್ ಮಾಡ್ಕೊಂಡು ಹೋಗೋದಕ್ಕಂತ ಹೋಗ್ತಿದ್ರೆ, ಏನಮ್ಮ ಹಂಗೆ 2 ಗ್ಲಾಸ್ ಟೀ ತಂದ್ಬಿಡು ಅಂತ ಭದ್ರೇಗೌಡನ ಫ್ರೆಂಡು ಹೇಳ್ತಿರ್ತಾನೆ. ಸರಿ ಅಂತ ವಿದ್ಯಾ ತಲೆ ಅಲ್ಲಾಡ್ಸ್ಕೊಂಡು ಹೊರಟೋಗ್ತಾಳೆ. ಇವಳು ಇಲ್ಲಿ ಕೆಲಸ ಮಾಡ್ತಾವಳ, ಅದಕ್ಕೆ ಆಟೋನ್ ಬಿರನೆ ಎದ್ದೊಳೋದು, ರಾತ್ರಿ ಮನೆಗೆ ತಡವಾಗಿ ಬರೋದು ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಭದ್ರ. ಇತ್ತ ವಿದ್ಯಾ ನೀರು ಲೋಟ ತಂದಿಡ್ತಾ ಇರ್ತಾಳೆ. ನೀರು ಹಡ್ತಿರ್ಬೇಕಾದ್ರೆ ಅಲ್ಲೇ ಊಟ ಮಾಡಿ ಹೋಗ್ತಿರ್ಬೇಕಾದ್ರೆ ವಿದ್ಯಾಗೆ ಡ್ಯಾಶ್ ಹೊಡೆದು ಹೋಗ್ತಾರೆ ಒಬ್ಲೇಡಿ. ವಿದ್ಯಾ ಗ್ಲಾಸಲ್ಲಿ ನೀರು ಹಟ್ತಾ ಇರೋದು ಭದ್ರೇಗೌಡನ ಪಂಚೆ ಮೇಲೆ ಬಿದ್ದೋಗುತ್ತೆ. ಡ್ಯಾಶ್ ಹೊಡೆದವಳು ಸಾರಿ ಅಂತ ಕೇಳ್ಕೊಂಡು ಹೊರಟೋಗ್ತಾಳೆ. ಇತ್ತ ಓನರು ನೋಡ್ತಿರ್ತಾರೆ. ಇತ್ತ ಗಾಬರಿ ಆಗ್ತಿರ್ತಾಳೆ ವಿದ್ಯಾ. ದಯವಿಟ್ಟು ಕ್ಷಮಿಸಿ ಅಂತಿರ್ತಾಳೆ ವಿದ್ಯಾ. ಇದೇನಮ್ಮ ಹಿಂಗೆ ನೀರು ಚೆಲ್ಲಿಕ್ಬಿಟ್ಟೆ, ಜ್ಞಾನ ಎಲ್ಲಿಕೊಂಡು ಕೆಲಸ ಮಾಡ್ತೀರಾ ಅಂತ ಭದ್ರನ ಫ್ರೆಂಡು ಹೇಳ್ತಿರ್ತಾರೆ. ಏನಾಯ್ತು ಅಂತ ಬರ್ತಾನೆ ಓನರು, ಹೋಟ್ಲ್ ಓನರು. ಇಲ್ಲಿ ನೋಡ್ರಿ, ಕಾಫಿ ಕುಡಿಯೋದಕ್ಕಂತ ಬಂದರೆ ನೀರು ಚೆಲ್ಲಿಟ್ಟಿದ್ದಾರೆ ಅಂತ ಭದ್ರನ ಫ್ರೆಂಡು ಹೇಳ್ತಿರ್ತಾನೆ. ನಿನಗೆ ಗೊತ್ತಾಗಲ್ವೇನಮ್ಮ, ಅಷ್ಟು ಗ್ಲಾಸಿಗೆ ನೀರು ಹಾಕಕ್ಕೆ ಬರ್ದಿದ್ಮೇಲೆ ಏನಕ್ಕೆ ಬರ್ತೀರಾ ಕೆಲಸಕ್ಕೆ ಅಂತ ಓನರ್ ಹೇಳ್ತಿರ್ತಾರೆ. ಅಯ್ಯೋ ನಾನು ಬೇಕು ಅಂತ ಹಿಂಗೆ ಮಾಡಲಿಲ್ಲ ಅಣ್ಣ, ನಾನು ಗ್ಲಾಸಿಗೆ ನೀರು ಹಾಕಬೇಕಾದ್ರೆ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಮಾತು ಸಾಕು ಇಲ್ಸಮ್ಮ, ಇಲ್ಲಿ ನಿನಗೆ ಸಂಬಳ ಕೊಡ್ತಾ ಇರೋದು ಕೆಲಸ ಮಾಡೋದಕ್ಕೆ, ಹಿಂಗೆ ನಿನ್ನ ಕಡೆಯಿಂದ ತಪ್ಪಿಗೆ ಕ್ಷಮೆ ಕೇಳೋದಕ್ಕಲ್ಲ. ನೆಟ್ಟಗೆ ಕೆಲಸ ಮಾಡೋಂಗಿದ್ರೆ ಮಾಡು, ಇಲ್ಲಾಂದರೆ ಲೆಕ್ಕ ಚುಪ್ತಾ ಮಾಡ್ತೀನಿ, ಹೋಗ್ತಾ ಇರೋ. ಇನ್ನು ನೋಡ್ತಾ ನಿಂತಿದ್ಯಾ, ಒಳಗೋಗಿ ಕೆಲಸ ಮಾಡು ಅಂತ ಹೇಳ್ತಾನೆ ಓನರು. ವಿದ್ಯಾ ಅಲ್ಲಿಂದ ಹೊರಟೋಗ್ತಾಳೆ. ಸಾರಿ ಸರ್, ಆ ಹುಡುಗಿ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ, ಏನೋ ಗೊತ್ತಾಗದೆ ಈ ಥರ ಆಗಿದೆ ಅಂತ ಹೇಳ್ತಾನೆ ಓನರು. ಪರವಾಗಿಲ್ಲ ಬಿಡಿ ಸರ್ ಅಂತಾನೆ ಭದ್ರ. ಬೇಗ ಆರ್ಡರ್ ತಂದ್ಕೊಡು ಇವ್ರಿಗೆ ಅಂತ ಹೇಳಿ ಓನರು ಹೊರಟೋಗ್ತಾರೆ. ಇತ್ತ ವಿದ್ಯಾ ಕಾಫಿ ಮತ್ತು ಬಜ್ಜಿ ಎಲ್ಲ ತಂದಿಟ್ಬಿಟ್ಟು ಒಂದು ಸೈಡಲ್ಲಿ ನಿಂತ್ಕೊತಾಳೆ ಹೋಗಿ. ಭದ್ರೇಗೌಡನ ಮುಖ ನೋಡಿ ಭದ್ರನ್ನು ವಿದ್ಯಾನೇ ನೋಡ್ತಿರ್ತಾನೆ. ಇದೇನು ಮಗ ಸುಮ್ಮನೆ ಕೂತ್ಬಿಟ್ಟೆ, ಬಜ್ಜಿ ತಿನ್ನು, ಕಾಫಿ ಕುಡಿ ಅಂತ ಅವನ ಫ್ರೆಂಡು ಹೇಳ್ತಿರ್ತಾನೆ. ಭದ್ರೇಗೌಡನ ಫ್ರೆಂಡು ಸಿಕ್ಕಿ ತುಂಬ ವರ್ಷ ಆಯಿತು, ಮದುವೆ ಆಗಿದೆಯೋ ಇಲ್ವೋ ಅಂತ ಕೇಳ್ತಿರ್ತಾನೆ ಭದ್ರನ ಫ್ರೆಂಡು. ಭದ್ರ ವಿದ್ಯಾನೇ ನೋಡ್ತಿರ್ತಾನೆ. ಲೋ ಮಗ, ನಿನ್ನೆ ಕೇಳ್ತಿರೋದು, ಮದುವೆ ಆಗಿದೆಯೋ ಇಲ್ವೋ? ಮದುವೆ ಆಗದೆ ಮಗ, ಮಕ್ಕಳು ಇನ್ನೂ ಇಲ್ಲ ಅಂತ ಹೇಳ್ತಾನೆ ಭದ್ರ. ಓ ಏನೋ ಮಕ್ಕಳು ಬೇಡ ಅಂತ ಈಗಲೇ ಫ್ಯಾಮಿಲಿ ಪ್ಲ್ಯಾನಿಂಗಾ ಅಂತ ಕೇಳ್ತಾನೆ ಭದ್ರನ ಫ್ರೆಂಡು. ಅದೆಲ್ಲ ಬಿಡು ಮಗ, ಇನ್ನೊಂದ್ಕಿತ ಮಾತಾಡುವ,
ಈ ತಿಂಗಳು ಕೊನೆಯಲ್ಲಿ ನನ್ನ ತಂಗಿ ಮದುವೆ ಅದೇ, ಮಿಸ್ ಮಾಡದೆ ಬರಬೇಕು ಐತೆ. ಹಂಗೆಯ ಶಾನೆ ಕೆಲಸ ಐತೆ ಮಗ, ನಾವಿನ್ನು ಹೊರಡನೆ ಅಂತ ಭದ್ರ ಹೇಳ್ತಾನೆ. ಸುಮ್ಮನಿರಪ್ಪ, ಆರಾಮಾಗಿ ಕುಂತ್ಕೊಂಡು ಕಾಫಿ ಕೊಡಿ, ಅಪ್ರೂಪಕ್ಕೆ ಸಿಕ್ಕಿದೀಯಾ ಅಂತ ಭದ್ರನ ಫ್ರೆಂಡು ಹೇಳ್ತಿರ್ತಾನೆ. ಏನಮ್ಮ ಅಲ್ಲೇ ನಿಂತಿದ್ಯಾ, ಹೋಗೋಗಿ ಕೆಲಸ ನೋಡು ಅಂತ ಹೋಟ್ಲ್ ಓನರು ಹೇಳ್ತಿರ್ತಾನೆ. ವಿದ್ಯಾ ತಲೆ ಅಲ್ಲಾಡಿಸ್ಕೊಂಡು ಒಳಗಡೆ ಹೊರಟೋಗ್ತಾಳೆ. ಓನರ್ ಮಾತನ್ನ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊತಿರ್ತಾನೆ ಭದ್ರ. ಕಾಫಿ ಬಜ್ಜಿ ಚೆನ್ನಾಗಿತ್ತು ಕಣ್ಲ, ಹಣ ಎಷ್ಟಾಯ್ತಣ್ಣ ಅಂತ ಬಿಲ್ ಹತ್ರಕ್ಕೆ ಬರ್ತಾನೆ ಬಿಲ್ ಹಾಕ್ಸೋದಕ್ಕಂತ. ಭದ್ರನ ಫ್ರೆಂಡು ನಾನು ಕೊಡ್ತೀನಿ ಬಿಡೋ ಅಂತ ಹೇಳಿ ಬಿಲ್ ಹಾಕ್ಸ್ತಾನೆ. ಬಿಲ್ ಕೊಡ್ತಾನೆ ಭದ್ರ. ಫೋನ್ ಕಾಲ್ ಬರುತ್ತೆ. ಭದ್ರನ ಫ್ರೆಂಡು ಹೊರಗಡೆ ಹೋಗ್ತಾನೆ. ಅಲ್ಲ ಸರ್, ಏನಾಯಿತು ಅಂತ ಹಂಗೆ ಕಿರ್ಚಾಡಿದ್ರಿ? ಯಾರೋ ಹೋಗೋ ಆತರದಲ್ಲಿ ಅವ್ರ ಕೈ ಟಚ್ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ದಿದ್ದಂಗೆ ನೀರು ಚೆಲ್ಲೋಯ್ತು. ಅಪ್ಪ ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ ಅಂತ ಭದ್ರ ಹೇಳ್ತಿರ್ತಾನೆ. ಈಗಿನ ಜನಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್, ಸ್ವಲ್ಪ ಸದ್ರ ಕೊಟ್ಟರೆ ತಲೆ ಮೇಲೆ ಹತ್ತು ಕೂತ್ಕೊತಾರೆ ಅಂತ ಓನರ್ ಹೇಳ್ತಾನೆ. ಆಯ್ತು ಬಿಡಿ ಸರ್, ಆದರೆ ತಪ್ಪೇ ಮಾಡಿಲ್ದಿದ್ದವ್ರಿಗೆ ಬೈಯೋದು ನೀವು ಸರಿನಾ, ನೀವೇ ಹೇಳಿ ಅಂತ ಮಾತಾಡ್ತಿರ್ತಾನೆ ಭದ್ರ. ಅಲ್ಲೇ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಬಂದು ಕೇಳಿಸ್ಕೊಂಡು ನಿಂತ್ಕೊಂಡಿರ್ತಾಳೆ ವಿದ್ಯಾ. ಅದಕ್ಕೆ ಸತ್ಯ ಏನು ಅಂತ ತಿಳ್ಕೊಂಡು ಮಾತಾಡಿ ಸರ್ ಅಂತ ಭದ್ರ ಹೇಳ್ತಾನೆ. ಅಲ್ಲಿಂದ ಸರಿ ಸರ್ ಅಂತಾನೆ ಓನರು. ಅಲ್ಲಿಂದ ಹೊರಟೋಗ್ತಾನೆ ಈಚೆಗೆ ಭದ್ರ. ಎಲ್ಲರೂ ಹೆಂಗಸ್ರ ಪರವಾಗಿ ಮಾತಾಡೋದೇಯ, ನಮಗೆಯ ನ್ಯಾಯ ಅನ್ಯಾಯ ಹೇಳಕ್ಕೆ ಬಂದ್ಬಿಟ್ಟ. ನೀನೇನು ನಿಂತ್ಕೊಂಡು ನೋಡ್ತಾ ಇದೀಯ, ನಿನ್ನ ಕೆಲಸ ನೋಡ್ಕೊ ಅಂತ ಹೋಟ್ಲ್ ಓನರು ಹೇಳ್ತಿರ್ತಾನೆ. ಇತ್ತ ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ತಾನೆ ಭದ್ರ. ವಿದ್ಯಾ ಬಾವುಟ ತಂದು ರೋಡಲ್ಲಿ ನಿಂತ್ಕೊಂಡು ಆಡಿಸ್ತಿರ್ತಾಳೆ. ವಿದ್ಯಾನ ನೋಡಿ ಬೇಜಾರು ಮಾಡ್ಕೊತಿರ್ತಾನೆ ಭದ್ರ. ಇತ್ತ ಸಾವಿತ್ರಿ, ಈಶ್ವರಿ, ಚಿತ್ರ, ವಿನಂತಿ ಎಲ್ಲ ನಿಂತ್ಕೊಂಡಿರ್ತಾರೆ. ಇವಳು ನಿಂಗೆ ಬಿಟ್ಬಿಟ್ರೆ ಇವತ್ತು 10 ಗಂಟೆ ರಾತ್ರಿಗೆ ಬರ್ತೀನಿ ಅಂದವಳು, ನಾಳಿಕೆ ಒತ್ತಾರಿಕೆ ಎದ್ದು ಬರ್ತೀನಿ ಅಂತಾಳೆ. ಇದನ್ನು ನಿಂಗೆ ಬಿಟ್ಟರೆ ಆಗೋಕ್ಕಿಲ್ಲ ಸಾವಿತ್ರಿ, ಅವಳು ತಾವ ಒಂದ್ಸರಿ ಮಾತಾಡಬೇಕು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಆಟೋದಲ್ಲಿ ವಿದ್ಯಾ ಬರ್ತಾಳೆ. ಅವಳು ಬಂದ್ಲು ಕಣವ್ವ, 3 ಅಡಿ ಅಂತಾಳೆ ವಿನಂತಿ. ಸಾವಿತ್ರಿ, ಅವಳು ತಾವ ಮಾತಾಡೋಕ್ಕೆ ನೀನೇ ಸರಿ, ಬಾ ಮಾತಾಡೋ ಅಂತ ಈಶ್ವರಿ ಹೇಳಿ ಅಲ್ಲಿಂದ 4 ಜನನೂ ಹೊರಡ್ತಾರೆ. ವಿದ್ಯಾ ಹೋಗ್ತಿದ್ರೆ ಚಿಟಿಕೆ ಹಾಕಿ ಕರೀತಾಳೆ ಈಶ್ವರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.